ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕಕ್ಕೆ ಸ್ವಾಗತ. ವೀಕ್ಷಕರೇ, ಮೊನ್ನೆ ಅಷ್ಟೇ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ KS ನವೀನ್ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ಒಂದಷ್ಟು ಬಿಲ್ಡಪ್ ಗಳಿತ್ತು. ಕಾರ್ಮಿಕ ಕಳ್ಳನಲ್ಲ ಅನ್ನೋ ಪಿಕ್ಚರ್ ನೋಡಿದಿರಾ, ಆದರೆ ಕಾರ್ಮಿಕ ಇಲಾಖೆಯ ಸಚಿವರು ಕಳ್ಳನಾ ಅನ್ನೋ ಪ್ರಶ್ನೆ ಇತ್ತು. ಅವ್ರಿಗೂ ಏನು ಕ್ಲಾರಿಟಿ ಇಲ್ಲ. ಕಾರ್ಮಿಕರ ಆರೋಗ್ಯ ತಪಾಸಣೆಯ ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ಅಂತ ಹೇಳಿದ್ರು. ಫಸ್ಟ್ ಅವ್ರು ಏನಾದ್ರು ಕೇಳ್ಕ ಬಂದ್ಬಿಡಿ. ಕಾಪಿ ಅಂಡ್ ಪೇಸ್ಟ್ 2023ರಲ್ಲಿ 33,500, 2024ರಲ್ಲಿ 33,500. ಒಬ್ರಿಗೂ ಕೂಡ ಈ ಮೆಡಿಕಲ್ ಚೆಕಪ್ ನ ರಿಪೋರ್ಟ್ ಅನ್ನ ಕೊಟ್ಟಿಲ್ಲ. ಬ್ಲಡ್ ಬ್ಯಾಂಕ್ ಅಲ್ಲಿ ಸಿಗುವಂತ ಬ್ಲಡ್ ಅನ್ನ ಅಥವಾ ಇನ್ಯಾವುದೋ ಪ್ರಾಣಿ ಬ್ಲಡ್ ಅನ್ನ ಬಳಕೆ ಮಾಡಿ ಅದರಿಂದ ಒಂದು ರಿಪೋರ್ಟ್ ಅನ್ನ ರೆಡಿ ಮಾಡಿ ಕಾರ್ಮಿಕರ ಮಕ್ಕಳ ಹೆಸರಿಗೂ ಟೆಸ್ಟ್ ಗಳನ್ನ ಮಾಡಿದ್ದಾರೆ. ಎಷ್ಟು? 14 ವರ್ಷ, 13 ವರ್ಷ, 15 ವರ್ಷ, 7 ವರ್ಷ, 60 ವರ್ಷಕ್ಕೆ ಮಾಡೋ ಅಂತ ವ್ಯಕ್ತಿಯ ಟೆಸ್ಟ್ ಅನ್ನ 9 ವರ್ಷದ ಮಗು ಕೂಡ ಮಾಡಿದೀವಿ ಅನ್ನೋಷ್ಟು ಅಮೌಂಟ್ ಅನ್ನ ವಿಡ್ರಾ ಮಾಡಿ. ಎಸ್, ಪ್ರಾಣಿಗಳ ರಕ್ತವನ್ನ ಸ್ಯಾಂಪಲ್ ಆಗಿ ಬಳಸ್ಕೊಂಡಿದ್ದಾರೆ. ಬ್ಲಡ್ ಬ್ಯಾಂಕ್ಗಳ ರಕ್ತವನ್ನ ಸ್ಯಾಂಪಲ್ ಆಗಿ ಬಳಸ್ಕೊಂಡಿದ್ದಾರೆ. ಮಕ್ಕಳಿಗೆ ರಕ್ತ ಪರೀಕ್ಷೆಯನ್ನ ಮಾಡಿದ್ದಾರೆ. ನಿಜಕ್ಕೂ ನಡೆದಿರೋದು ಏನು ಅನ್ನೋದನ್ನ ನಾನು ಕೂಡ ಒಂದಷ್ಟು ಮಾಹಿತಿ ಕಲೆ ಹಾಕಿದೆ. ಪ್ರಾಣಿಗಳ ರಕ್ತ ಬಂದ್ಬಿಟ್ಟು ಅದು ಕಾರ್ಮಿಕರ ರಕ್ತದ ಸ್ಯಾಂಪಲ್ಲು ಅಂದ್ಬಿಟ್ಟು ಯಾರು ವರದಿ ಕೊಟ್ಟವರಿದ್ರೆ ಅದಕ್ಕಿಂತ ದರಿದ್ರ ಇನ್ಯಾರಿಗೆ ಬಂದೈತ್ರಿ? ಆರೋಪಗಳನ್ನ ಮಾಡಬೇಕು, ಅದಕ್ಕೆ ಸೂಕ್ತವಾದ ದಾಖಲೆಗಳನ್ನ ಇಟ್ಕೋಬೇಕು. ನವೀನ್ ಅವ್ರಿಗೆ ನೇರವಾಗಿ ಪ್ರಶ್ನೆಯನ್ನ ನಾನು ಕೇಳ್ತಿರೋದು, ವಿಧಾನ ಪರಿಷತ್ ಸದಸ್ಯರು ಅವರೇನು ಅಸಾಮಾನ್ಯರಲ್ಲ. ಯಾರ ಹಾದಿ ಬೀದಿಲಿ ಹೋಗೋರು ಪ್ರೆಸ್ ಮೀಟ್ ಮಾಡಿದ್ರು ಅಂದ್ರೆ ಓಕೆ, ಏನೋ ಹೇಳ್ತಾರೆ ಅನ್ಬೋದು. ನವೀನ್ ಅವರು ಪ್ರಾಣಿಗಳ ರಕ್ತವನ್ನ ಪರೀಕ್ಷೆ ಒಳಪಡಿಸವ್ರೆ ಅನ್ನಂಗಿದ್ರೆ ಸ್ಯಾಂಪಲ್ಸಿಗೆ ತಗೊಂಡಿದ್ದಾರೆ ಅಂದ್ರೆ ದಾಖಲೆ ಬಿಡುಗಡೆ ಮಾಡಬೇಕಿತ್ತು. ಅದರಲ್ಲಿ ಏನಿದೆ? ಇಷ್ಟೆಲ್ಲ ಮಾಡಿದವರು ಅದು ಮಾಡೋದು ಕಷ್ಟನಾ? ಇನ್ನು ಮಕ್ಕಳ ವಿಚಾರಕ್ಕೆ ಬಂದರು. ಹೌದು, ಕಾರ್ಮಿಕ ಇಲಾಖೆ ಅಂದರೆ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರಿಗಾಗಿ ಇರುವಂಥ ಇಲಾಖೆ ಹೌದು. ಆದರೂ ಅವರ ಕುಟುಂಬ, ಕಾರ್ಮಿಕರ ಕುಟುಂಬಕ್ಕಾಗಿ ಕೂಡ ಒಂದಷ್ಟು ಕಲ್ಯಾಣ ಯೋಜನೆಗಳನ್ನು ಹಾಕೊಂಡವ್ರೆ. ಕಾರ್ಮಿಕ ಇಲಾಖೆ ಅನ್ನೋದೊಂದಿದೆ, ಅದರಲ್ಲೂ ಒಂದಷ್ಟು ಸೌಲಭ್ಯಗಳಿದೆ ಅಂತ ಗೊತ್ತಾಗಿದ್ದು ಸಂತೋಷ್ ಲಾಡ್ ಅವರು ಸಚಿವರಾದ ಮೇಲೆ ಅಂತ ಸಾಕಷ್ಟು ಜನ ಹೇಳೋರೆ. ಮುಂಚೆನೂ ಕಾರ್ಮಿಕ ಇಲಾಖೆ ಇತ್ತು, ಕಾರ್ಮಿಕ ಇಲಾಖೆಯಲ್ಲಿ ಸಚಿವರುಗಳಿದ್ರು. ಅದು ಯಾವಾಗಲೂ ಕಾರ್ಮಿಕ ಇಲಾಖೆ ಕಿಟ್ ಕೊಡುವಾಗ ಅವ್ರು ಸುದ್ದಿ ಆಗ್ತಿದ್ರು, ಒಂದಷ್ಟು ಆರ್ಟಿಕಲ್ಗಳು ಬರ್ತಿತ್ತು. ಆದರೆ ಕಾರ್ಮಿಕ ಇಲಾಖೆಯಲ್ಲಿ ದೇಶಕ್ಕೆ ಮಾದರಿಯಾಗುವಂತೆ ಅಮೂಲಾಗ್ರ ಬದಲಾವಣೆಗಳನ್ನು ತಂದಿರೋದು ಸಚಿವ ಸಂತೋಷ್ ಲಾಡ್ ಅವರು. ಸರಿ, ಸಂತೋಷ್ ಲಾಡ್ ಅವರೇ ಯಾಕೆ ಟೀಕೆಗೆ ಒಳಗಾಗ್ತಾರೆ? ಕೆಲಸ ಮಾಡೋರು ಸುದ್ದಿ ಆಯ್ತಿರಬೇಕು. DK ಶಿವಕುಮಾರ್ ಹೇಳ್ತಿರ್ತಾರೆ, ಯಾರು ಏನಾರು ಅನ್ಕೊಳ್ಳಿ, ನನ್ನ ಕೆಲಸ ನಾನು ಮಾಡ್ತೀನಿ ಅಂತ. ಹಂಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೂ ಸಂತೋಷ್ ಲಾಡೆ ಯಾಕೆ ಟೀಕೆಗೆ ಒಳಗಾಗ್ತಾರೆ ಅಂದರೆ ಈ ಬೈಟ್ಗಳು ನೋಡಿ. ಮೋದಿ ಸಾಹೇಬ್ರದ್ದು ಭಾಷಣ ಎಲ್ಲ ಕೇಳಿಸ್ಲ ನಿಮಗೆ? ಆ ಟೆಲಿಪ್ರಾಂಪ್ಟರ್ ಹೋದ್ರೆ ಮಾತಾಡಕ್ ಬರಲ್ಲ ಪುಣ್ಯಾತ್ಮಗೆ. ಪ್ರಧಾನಮಂತ್ರಿ ಸಾಹೇಬ್ರು ಹೋಗಿ ಉದ್ಘಾಟನೆ ಮಾಡಿರ್ತಕ್ಕಂಥ ಬ್ರಿಡ್ಜ್ಗಳು ಬೀಳ್ತಾ ಇದಾವೆ. ಏನು ನರೇಂದ್ರ ಮೋದಿ ಅವರೇ ದಿನ ಬೆಳಿಗ್ಗೆ ಇಟ್ಕೊಂಡು ಅಡಗದಾಗ ಹೋಗಿ ಇವರೆಲ್ಲ $1 ಟ್ರಿಲಿಯನ್ ಮಾಡ್ತಾರೆ. ಏನ್ ಮಾತಾಡ್ತಾರ್ರಿ? ದಿನ ಬೆಳಗ್ಗೆ ಇದು ಬಿಟ್ರೆ ಬೇರೆ ದೇಶದ ಏನ್ ಕಥೆಗಳಿಲ್ಲ ನಮಗೆ. ಕೇಳಿಸ್ಲ? ಹಳೆ ಭಾಷಣ ಕೇಳಿಸ್ಲಾ? ಮೈಸ್ ದೇಶ ಮೇ ಕ್ಯೂ ಪೈದಾ ಹೋಗಯ ಅವೆಲ್ಲ ಹೇಳಿರೋದು ಕೇಳಿಸ್ಲ ನಿಮಗೆ? ಮೋದಿ ಸಾಹೇಬ್ರಿಗೆ ಬಂದು ಚರ್ಚೆ ಮಾಡಿ ಕೇಳಿ, ಒಂದಿಷ್ಟು ಪ್ರೆಸ್ ಮೀಟ್ ಮಾಡಿ ಕೇಳಿ, ಯಾಕೆ ಮಾಡಬಾರ್ದು? ಏನ್ ಬರೀ ಗೆದ್ಬಿಟ್ರೆ ಗಿರಟ ಈ ದೇಶದಲ್ಲಿ? ದೇಶದ ಪ್ರಧಾನಿ, ಬಿಜೆಪಿಯ ಸರ್ವೋಚ್ಚ ನಾಯಕ ನರೇಂದ್ರ ಮೋದಿ ಅವರನ್ನ ಯಾರಾದರೂ ಟೀಕಿಸ್ತಾರೆ, ಅವರ ಹೇಳಿಕೆಗಳಿಗೆ ಅವರದೇ ದಾಟಿಯಲ್ಲಿ ಉತ್ತರವನ್ನ ಕೊಡ್ತಾರೆ, ವಿತ್ ಅಂಕಿಅಂಶಗಳ ಸಮೇತ ಯಾರಾದರೂ ವಾದ ಮಂಡಿಸ್ತಾರೆ ಅಂದ್ರೆ ಅದು ಸಂತೋಷ್ ಲಾಡ್ ಅವರು ಮಾತ್ರ. ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರ ಹೇಳ್ತಿರೋದು. ಇದೇ ಕಾರಣಕ್ಕಾಗಿ ಮೋದಿ ವಿರುದ್ಧ ಮಾತಾಡ್ತೀರಾ, ನಿಮ್ಮನ್ನು ನಾವು ಟೀಕೆ ಮಾಡ್ತೀವಿ, ನಮಗೆ ಗೊತ್ತು ಎಲ್ಲೆಲ್ಲಿ ಏನೇನು ತೆಗಿಬೇಕು. ನೋಡಿ ಸ್ವಾಮಿ, ಅತಿ ದೊಡ್ಡ ಯಾವುದಾದರೂ ಯೋಜನೆಗಳನ್ನು ಇಂಪ್ಲಿಮೆಂಟ್ ಮಾಡುವಾಗ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಕಂಡು ಬರೋದು ಸಹಜ. 4 ಜನ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅನ್ನೋ ಕಾರಣಕ್ಕೆ 400 ಜನಕ್ಕೂ ಗೃಹಲಕ್ಷ್ಮಿ ಹಣನೇ ಬರ್ತಿಲ್ಲ ಅಂತ ಹೇಳೋದು ಎಷ್ಟು ಸರಿ? KS ನವೀನ್ ಅವರ ಆರೋಪದಲ್ಲಿ ಮಕ್ಕಳುಗಳಿಗೆ ಕೂಡ ಸ್ಯಾಂಪಲ್ಸ್ ಅನ್ನ ತೆಗೆಯಲಾಗಿದೆ ಅಂತ ಹೇಳಿದ್ರು. ಕಾರ್ಮಿಕ ಇಲಾಖೆ ಅಂದಮೇಲೆ ಕಾರ್ಮಿಕರಿಗೆ ಹೆಂಡತಿ ಮಕ್ಕಳು ಇದ್ದೇ ಇರ್ತಾರೆ, ಅವ್ರಿಗೂ ಕೂಡ ಆರೋಗ್ಯ ತಪಾಸಣೆ ಮಾಡಲೇಬೇಕಾಗುತ್ತೆ. ಈ ಕಾರಣಕ್ಕಾಗಿ ಅಲ್ಲಿ ಮಕ್ಕಳ ಅಂದರೆ ಅವರ ಕುಟುಂಬದ ತಪಾಸಣೆಯನ್ನು, ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡವ್ರೆ. ಇದು ಗೊತ್ತಿರುವಂಥ ವಿಚಾರ, ತಿಳ್ಕೊಬೇಕಾಗಿರೋ ವಿಚಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.